ಕುಂದಾಪುರ ಟು ಕೆನಡಾ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ಇನ್ ಕೆನಡಾ. ನಮಸ್ಕಾರ ಎಲ್ರಿಗೂ. ನಾನು ಮಂಜುನಾಥ್ ನೇರಳಕಟ್ಟೆ. ಸ್ನೇಹಿತರೆ, ಅಬುಧಾಬಿಯಿಂದ ನಿರ್ಗಮಿಸಿ ನಾವು ಇಂಡಿಯಾದಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿಂದ ಕೆನಡಾಗೆ ಬಂದು ಆಲ್ಮೋಸ್ಟ್ 1 ತಿಂಗಳುಗಳ ಕಾಲ ಆಯಿತು. ಇದು ನಾವಿರುವ ಮನೆ, ಇದು ಮೇರಿಸ್ಟೌನ್, ನ್ಯೂ ಫಿನ್ಲ್ಯಾಂಡ್ ಪ್ರಾವಿನ್ಸ್ನಲ್ಲಿರುವಂಥದ್ದು. ಇವತ್ತು ವರಮಹಾಲಕ್ಷ್ಮಿ ಪೂಜೆ ದಿನ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಪೂಜೆಯ ಕಾರ್ಯಕ್ರಮವನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿಕೊಂಡ್ವಿ. ಬಟ್ ಥಿಂಗ್ಸ್ಗಳು ಇಲ್ಲಿ ಅಷ್ಟೇನು ಸಿಗಲ್ಲ. ಫಸ್ಟ್ ಆಫ್ ಆಲ್ ನಾವು ಕನ್ನಡದವರು ಅಂಥೇಳಿ ಹೇಳಿದರೆ ಇಲ್ಲಿ ಈ ಪ್ರದೇಶದಲ್ಲಿ ನಾವೊಬ್ಬರೇ ಇರಬೇಕು ಅನಿಸುತ್ತೆ. ಮತ್ತು ಇಲ್ಲಿ ಯಾರನ್ನೂ ವಿಚಾರಿಸ್ಕೋ, ಹಿಂದೂಗಳು ತುಂಬಾ ಕಡಿಮೆ ಇದ್ದಾರೆ. 1-2-3 ಫ್ಯಾಮಿಲಿ ನಮಗೆ ಸಿಕ್ಕಿದ್ರು ಅಷ್ಟೇ. ಸೊ ಮತ್ತು ಹೂಗಳು ಇಲ್ಲಿ ಆ ಥರ ಇಲ್ಲವೇ ಇಲ್ಲ. ನಮ್ಮಲ್ಲಿ ಊರಲ್ಲಿ ಸಿಗೋ ಹಾಗೆ ಹೂಗಳು ಸಿಗ್ತಾನೆ ಇಲ್ಲ. ಇಲ್ಲಿ ಕಾಡು ಹೂಗಳನ್ನೆಲ್ಲ ತಂದುಬಿಟ್ಟು ಪೂಜೆ ಮಾಡಿದ್ವಿ. ಭಕ್ತಿ ಪ್ರಾಮುಖ್ಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಡಿ ಯಾವುದೇ ಒಂದು ಆಡಂಬರ ಇನ್ನೊಂದು ಮತ್ತೊಂದು ಆಗಿರದೆ ಪೂಜೆ ನಾವು ಏನು ಮಾಡಬೇಕು ಅದನ್ನು ಇಲ್ಲಿ ಮಾಡೋದು ಮುಖ್ಯ ಆಗಿರುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮಿಯನ್ನು ಆರಾಧಿಸುತ್ತಾ ಒಂದು ಭಕ್ತಿ ಭಾವದಿಂದ ಪೂಜೆಯನ್ನು ಒಂದು ಸಿಂಪಲ್ಲಾಗಿ ಮಾಡಿದ್ವಿ. ನಾರ್ಮಲಾಗಿ ನಾವು ನೇರಳಕಟ್ಟೆಯಲ್ಲಾಗಲಿ ಅಥವಾ ಅಬುಧಾಬಿಯಲ್ಲಾಗಲಿ ಅಲ್ಲಿ ಎಲ್ಲ ಥಿಂಗ್ಸ್ಗಳು ಸಿಗ್ತಾಯಿತ್ತು, ಹೂಗಳು ಬೇಕಾದಷ್ಟು ಸಿಗ್ತಾಯಿತ್ತು, ಚೆನ್ನಾಗಿ ಪೂಜೆ ಮಾಡ್ತಿದ್ವಿ. ಇಲ್ಲಿ ಫಸ್ಟು ನಮಗೆ ಈಗ ಇಲ್ಲಿಂದ ಪ್ರದೇಶದ ಒಂದು ಪರಿಚಯ ಕೂಡ ಜಾಸ್ತಿ ಇಲ್ಲದೆ ಇರೋದ್ರಿಂದ ಏನು ನಮ್ಮ ಕೈಯಲ್ಲಾಗುತ್ತೋ ಅಷ್ಟು ಒಂದು ಥಿಂಗ್ಸಲ್ಲಿ ನಾವು ಪೂಜೆಯನ್ನು ಮಾಡಿದ್ವಿ. ಹಾಗೆಯೇ ಸ್ವಲ್ಪ ಜನರನ್ನು ಕರೆದಿದ್ವಿ, ಇನ್ವೈಟ್ ಮಾಡಿದ್ವಿ. ಕೆಲವೊಂದು ಸ್ವಲ್ಪ ಜನ ಒಂದು ಮಲಯಾಳಿ ಫ್ಯಾಮಿಲೀಸ್ ಇದ್ದರು, ಹಾಗೆ ಅವರು ಮತ್ತು ನಾರ್ತ್ ಇಂಡಿಯನ್ಸ್ ಫ್ಯಾಮಿಲಿ ಇದ್ದರು. ಅವ್ರನ್ನೆಲ್ಲ ಕರೆದಿದ್ವಿ ಅನ್ನಪ್ರಸಾದಕ್ಕೆ. ಅವರೆಲ್ಲ ಒಂದು ಖುಷಿಯಿಂದಲೇ ಭಾಗವಹಿಸಿದರು. ಇಲ್ಲಿ ಜಾತಿ, ಧರ್ಮ, ಮತ ಅಥವಾ ಮತ್ತೊಂದು ಇದೆಲ್ಲ ಯಾವುದೇ ಒಂದು ಭೇದಾಭಿಪ್ರಾಯಗಳಿಲ್ಲದೆ ಅವರೆಲ್ಲರೂ ಪಾಲ್ಗೊಂಡ್ರು. ನಮಗೆ ಅದೇ ಖುಷಿ. ನಾವುಗಳು ಕೂಡ ಅವರು ಕರೆದ್ರೆ ಅವರ ಹಬ್ಬಗಳಿಗೂ ನಾವು ಕೂಡ ಅಟೆಂಡ್ ಆಗ್ತೀವಿ. ಇಲ್ಲಿ ಹೊರದೇಶದಲ್ಲಿದ್ದಾಗ ನಾವು ಇಂಡಿಯನ್ಸ್ ಅದೇ ಧರ್ಮ, ಮಾನವತಾ ಧರ್ಮ ಇದೇ ಮುಖ್ಯ. ಯಾವುದೇ ಜಾತಿ, ಧರ್ಮ, ಭೇದ ಭಾವ ಇದು ಯಾವುದನ್ನು ನಾವು ಇಲ್ಲಿ ಪರಿಗಣಿಸಬಾರ್ದು ಅಥವಾ ಎಲ್ಲೂ ಪರಿಗಣಿಸಬಾರ್ದು. ಇಂಡಿಯಾದಲ್ಲೇ ಇದ್ದರೂ ಕೂಡ ಅಲ್ಲೂ ಪರಿಗಣಿಸಬಾರ್ದು. ಮಾನವತಾ ಧರ್ಮವೇ ಮುಖ್ಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಂದು. ಆದರೆ ನಮ್ಮ ಧರ್ಮವನ್ನು ಆರಾಧಿಸುತ್ತಾ ಬೇರೆ ಧರ್ಮವನ್ನು ಕೂಡ ಗೌರವಿಸುವುದೇ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆಯೇ ಒಂದು ಸಣ್ಣ ಮಟ್ಟದ ಪೂಜೆ ಮಾಡಿದ್ವಿ. ಆಮೇಲೆ ಸ್ವಲ್ಪ ಜನರು ಬಂದಿದ್ದರು. ಅವ್ರ ಜೊತೆಗೆಲ್ಲ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅವರುಗಳು ಕೂಡ ತುಂಬ ಖುಷಿಪಟ್ಟರು. ಈಗೀಗ ವರಮಹಾಲಕ್ಷ್ಮಿ ಪೂಜೆ ಅನ್ನುವಂಥದ್ದು ಎಲ್ಲ ಕಡೆಗೂ ಸಾರ್ವತ್ರಿಕವಾಗಿ ಕಂಡು ಬರ್ತಾ ಇದೆ. ಮೊದಲೆಲ್ಲ ಬೆಂಗಳೂರು ಆ ಕಡೆನೇ ಜಾಸ್ತಿ ಆಗಿರೋದು. ನಮ್ಮ ಕಡೆ ಅಂತ ಹೇಳಿದರೆ ನೇರಳಕಟ್ಟೆ, ಉಡುಪಿ, ಈ ಕಡೆ ಮ್ಯಾಂಗ್ಳೂರು ಇಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಇರ್ತಿತ್ತು. ಇವಾಗ ಎಲ್ಲ ಕಡೆನೂ ಇದು ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ದೇವರು ಎಲ್ರಿಗೂ ಆಯುರಾರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕರುಣಿಸಲಿ ಅನ್ನೋದೇ ನನ್ನ ಆಶಯ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ದೇವರು ಎಲ್ಲರನ್ನೂ ಆರೋಗ್ಯ, ಆಯುಷು ಎಲ್ಲವನ್ನೂ ಕೊಟ್ಟು ಕರುಣಿಸಲಿ ಅನ್ನೋದೇ ಮುಖ್ಯ. ಪ್ರತಿ ವರ್ಷ ಆಚರಣೆ ಮಾಡುವಂತೆ ವರಮಹಾಲಕ್ಷ್ಮಿ ಪೂಜೆಯನ್ನು ಈ ವರ್ಷವೂ ಮಾಡಿದ್ವಿ ಕೆನಡಾದಲ್ಲಿ. ಈಗ ಮುಂದೆ ತೋರಿಸ್ತಾ ಇದ್ದೀನಲ್ಲ, ಅದು ನಾವು ಹಿಂದಿನ ವರ್ಷ ನೇರಳಕಟ್ಟೆಯಲ್ಲಿ ಮಾಡಿರುವಂಥದ್ದು. ಮಯೂರ ವಾಹಿನಿ ನೇನ ಮಾಲತಿ ಭಾಸ್ವರಾಂಬರ ಪೀತಾಂಬರಧರ ಪೀತ ಕೌಮಾರಿ ಪೀವರಸ್ಥಿನಿ ರಜನಿ ರಾಜನಿ ಘೋರ ಗಜನಿ ಗಂಟನೆ ಪ್ರಭ ಶುಂಭಗ್ನಿ ಶುಭ ಶೂಲ ಶುಂಭ ಪ್ರಾಣಹಾರಿಣಿ. ಅಲ್ಲಿ ಆದರೆ ಪೂಜಾ ಸಾಮಗ್ರಿಗಳು ಮತ್ತು ಹೂಗಳು, ಹಣ್ಣುಗಳು ಬೇಕಾದಷ್ಟು ಎಲ್ಲವೂ ಸಿಗ್ತಾ ಇತ್ತು. ಇದು ನಾವು ಅಬುಧಾಬಿಯಲ್ಲಿ ಲಾಸ್ಟ್ ಇಯರಲ್ಲ, ಅದಕ್ಕೂ ಹಿಂದಿನ ವರ್ಷ ಮಾಡಿರುವಂಥದ್ದು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರೆ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಸ್, ಲೈಕ್ಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ಸ್ ನಮಗೆ
ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗುತ್ತದೆ. ಥ್ಯಾಂಕ್ ಯು ಸೋ ಮಚ್.